ಬಸವಣ್ಣ ಜಗತ್ತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತ್ತೋದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ
ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ 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 ಬಸವ ಸಾಂ ಶಿವ ಬಸವ 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 जय मंगलम जय गुरु बसवेश हर महादेव देव देव ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರೆಯುವುದು ನೋಡಯ್ಯ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನು ರೇಣುಕಾದಿ ಪಂಚ ಆಚಾರ್ಯರನ್ನು ಆರಾಧ್ಯ ಗುರುದೇವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಪರಮ ಪವಿತ್ರವಾಗಿರ್ತಕ್ಕಂಥ ಅಮೀನಗಡ ಪಟ್ಟಣ ಇದನ್ನು ಅಮೃತ ನಗರವನ್ನಾಗಿ ಮಾಡಬೇಕು ಅನ್ನೋ ಹಿರಿಯ ಆಸೆ ಲಿಂಗೈಕ್ಯ ವರಭರಾಜೇಂದ್ರ ಮಹಾಸ್ವಾಮಿಗಳವರದ್ದು. ಅಂತಹ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ಅವರ ದಿವ್ಯ ಮೂರ್ತಿಯನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಹಲವಾರು ವಿಶೇಷ ಕಾರ್ಯಕ್ರಮನ ಒಳಗೊಂಡಿರ್ತಕ್ಕಂಥ ಈ ಬಸವ ಪುರಾಣ ಇದರ ನೇತೃತ್ವ ವಹಿಸಿ ಈ ಬಸವ ಪುರಾಣದ ಮುಖಾಂತರ ಈ ಭಾಗದ ಜನ ಅಮೂಲ್ಯವಾಗಿರತಕ್ಕಂಥ ಒಂದಿಷ್ಟು ಆಧ್ಯಾತ್ಮಿಕದ ವಿಚಾರವನ್ನು ತಿಳ್ಕೊಳ್ಬೇಕು. ಬಸವಾದಿ ಶಿವಶರಣರ ವಿಚಾರಧಾರೆಯನ್ನು ಅರಿತುಕೊಂಡು ನಡಿಬೇಕು ಅನ್ನೋ ದೃಷ್ಟಿಯಿಂದ ಬಹಳ ಹಿರಿ ಆಸೆಯಿಂದ ಬಸವ ಪುರಾಣವನ್ನು ಹಚ್ಚಿರತಕ್ಕಂಥ ಶ್ರೀಮಠದ ಪೂಜ್ಯರು ಇದೇ ಸಂದರ್ಭದಲ್ಲಿ ಅವರ 50ನೆಯ ಹುಟ್ಟುಹಬ್ಬದ ಸುವರ್ಣ ಮಹೋತ್ಸವ ಪಟ್ಟಾಧಿಕಾರ ಆಗಿ
25 ವರ್ಷ ಅದರ ರಜತ ಮಹೋತ್ಸವ, ಸಂಸ್ಥೆಯ ಅಮೃತ ಮಹೋತ್ಸವ, ಅಕ್ಕನ ಬಳಗ ಹಾಗೂ ನೌಕರರ ಪತ್ತಿನ ಸಹಕಾರಿ ಸಂಘದ ವಿಶೇಷ ಕಾರ್ಯಕ್ರಮವನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಪರಮ ಪೂಜ್ಯರು ಈ ಕಾರ್ಯಕ್ರಮದ ಯಶಸ್ಸಿನ ಸಲುವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಂತಹ ಮುನವಳ್ಳಿ ಪರಮ ಪೂಜ್ಯರ, ಖೇಡಗಿ ಪರಮ ಪೂಜ್ಯರ, ಬಪ್ಪತ್ತೇಶ್ವರ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ, ಪುರತಗಿರಿ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಪೂಜ್ಯ ಮರಿದೇವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ, ಸಂಗೀತ ಕಲಾ ಬಳಗವೇ, ಪತ್ರಿಕಾ ವರದಿಗಾರ ಶರಣರೇ, ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಬಹಳ ಶ್ರದ್ಧೆಯಿಂದ ಬಸವ ಪುರಾಣವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಎಲ್ಲ ಶರಣರೇ, ತಾಯಂದಿರೇ, ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣವರು ಬಹಳ ಸುಂದರವಾಗಿರತಕ್ಕಂಥ ಒಂದು ಮಾತು ಹೇಳ್ತಾರೆ. ಕಂಡ ಭಕ್ತಂಗೆ ಕೈ ಮುಗಿವಾತನೇ ಭಕ್ತ. ಭಕ್ತನ ಮೊದಲ ಲಕ್ಷಣ ಏನು ಅಂತಂದ್ರೆ ಶರಣ ಅನ್ನೋದು. ಇದೊಂದು ಬಸವ ಪುರಾಣದಲ್ಲಿ ನಮ್ಮೆಲ್ಲರಿಗೂ ಒಂದು ಪಾಠ. ನಾವೇ ಆಗಲಿ, ಪೂಜ್ಯರೇ ಆಗಲಿ, ಬಂದಿರತಕ್ಕಂಥ ಅತಿಥಿಗಳೇ ಆಗಲಿ, ನಿಮ್ಮೆಲ್ಲರಿಗೆ ಶರಣು ಅಥವಾ ಶರಣಾರ್ಥಿ ಅಂದ್ರೆ ತಾವು ಕೂಡ ಶರಣಾರ್ಥಿ ಅಂತ ಅನ್ಬೇಕು. ಈಗ ನಾನು ಹೇಳ್ತೀನಿ ನೋಡ್ರಿ, ಎಲ್ಲ ಶರಣರಿಗೆ, ತಾಯಂದಿರಿಗೆ ಅನಂತ ಶರಣಾರ್ಥಿ. ಬರ್ಲಿಲ್ರಿ ಅವ ಶರಣಾರ್ಥಿ. ನಮ್ಮ ಅವುಗಳ ಶಬ್ದ ಕೇಳಕತ್ತೈತಿ, ಅಪ್ಪಗಳ ಶಬ್ದನ ಕೇಳಬಲ್ದು. ಎಲ್ಲ ಶರಣರಿಗೆ ಶರಣಾರ್ಥಿ. ಈಗೂ ಅವ್ರ ಶಬ್ದನ ಕೇಳ್ತದೆ. ಅಲ್ಲಿ ಹಿಂದೆ ಕುಂತು ಶರಣರು, ನಿಮಗೂ ಅನಂತ ಶರಣಾರ್ಥಿ. ನಿಮ್ಮ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಳ್ಳೋ ಹುಚ್ಚಿಲ್ಲ ನನಗೆ. ಏನು ಕಿರಿಕಿರಿ ಅಥೋ ಮರ ಈ ಅಜ್ಜಂದು ಅಂಥೇಳಿ. ಶರಣಂದವಾಗ ಮರಣಿಲ್ಲ ಅಂತ ಶರಣರು ಹೇಳ್ಯಾರ. ಶರಣು ಅನ್ನೋ ಶಬ್ದದೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು. ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರವನ್ನು ನಾಶ ಮಾಡ್ತದ, ನಿಮ್ಮಲ್ಲಿ ಇರ್ತಕ್ಕಂಥ ಹಮ್ಮು ಬಿಮ್ಮುಗಳನ್ನು ನಾಶ ಮಾಡ್ತದ. ನಾವೆಲ್ಲರೂ ಕೂಡ ಪರಮಾತ್ಮನ ಸ್ವರೂಪ ಎಂಬತಕ್ಕಂಥ ಭಾವ, ಈ ಶರಣಾರ್ಥಿ ಎಂಬತಕ್ಕಂಥ ಪದ ನಮ್ಮಲ್ಲಿ ಬಿತ್ತದ ಅನ್ನೋ ಕಾರಣಕ್ಕಾಗಿ ಎಲ್ಲರಿಗೂ ಶರಣಾರ್ಥಿ. ತೋಟವ ಬಿತ್ತಿದರು ಎಮ್ಮವರು, ಕಾಹ ಕೊಟ್ಟರು ಜವನವರು. ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತಲ್ಲ, ಗುಹೇಶ್ವರ ನಿಕ್ಕಿದ ಕಿಚ್ಚು ಬತ್ತಿಕ್ಕಲುಂಟು ಪಟ್ಟುಣಲಿಲ್ಲ. ಇವತ್ತು ಪೀಠಿಕಾ ಭಾಗದಲ್ಲಿ ಒಂದಿಷ್ಟು ಅಲ್ಲಮ ಪ್ರಭುದೇವರ ವಚನವನ್ನು ಚಿಂತನೆ ಮಾಡೋಣ. ಅದರಲ್ಲಿಯೂ ಈ ವಚನ ಬೆಡಗಿನ ವಚನ. ಸಾಕಷ್ಟು ಜನ ಹೇಳ್ತಾರೆ ಬೆಡಗಿನ ವಚನ ಅಂತಂದ್ರೆ ಕಬ್ಬಿಣದ ಕಡಲೆ, ಬಹಳ ಕಠಿಣ, ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ ಅಂತ. ಆದ್ರೆ ಅದನ್ನು ಅರ್ಥ ಮಾಡ್ಕೊಂಡ ಬಳಿಕ ನೀರಿನಷ್ಟು ಸುಲಭ, ಬಹಳ ಆನಂದ. ಜೀವ ಮತ್ತು ಶಿವ ಮತ್ತು ಮಾಯಾ ಪ್ರಪಂಚದ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ತಕ್ಕಂತಹ ವಚನಗಳಿವೆಲ್ಲವೂ ಕೂಡ ಬೆಡಗಿನ ವಚನಗಳು.
ನೋಡಿ, ಈ 3-4 ಸಾಲಿನ ವಚನ ಎಷ್ಟು ಅದ್ಭುತ ಅದ. ತೋಟವ ಬಿತ್ತಿದರು ಎಮ್ಮವರು. ಈ ಇಡೀ ಪ್ರಪಂಚ ಏನು ಐತೆಲ್ಲ, ಜಗತ್ತು ಅನ್ನೋದು ಏನೈತೆಲ್ಲ, ಇದೊಂದು ತೋಟಕ್ಕೆ ಹೋಲಿಸ್ತಾರೆ. ಪ್ಯಾರಡೈಸ್ ಆಫ್ ದ ಗಾಡ್, ಪರಮಾತ್ಮನ ನಂದನವನ ಅಂತಾರೆ ಇದಕ್ಕೆ. ತೋಟವ ಬಿತ್ತಿದರು ಎಮ್ಮವರು. ಒಂದು ತೋಟ, ಒಂದು ಫಲ ಅದ ಅಂದ ಬಳಿಕ ಅದಕ್ಕೊಬ್ಬ ಮಾಲಕರು ಇರಬೇಕಲ್ಲ. ಈ ಪ್ರಪಂಚ ಅನ್ನೋ ಒಂದು ತೋಟಕ್ಕೆ ಮಾಲಕ ಒಬ್ಬರಲ್ಲ, ಇಬ್ರು, ಎಮ್ಮವರು. ಇಲ್ಲಿ ಬಹುವಚನ ಪ್ರಯೋಗ ಮಾಡ್ತಾರೆ ಅವರು. ತೋಟವ ಏಕವಚನ, ಬಿತ್ತಿದರು ಬಹುವಚನ, ಎಮ್ಮವರು ಬಹುವಚನ. ಹಾಗಾದ್ರೆ ಈ ತೋಟದ ಮಾಲಕ ಒಬ್ಬ ಇಲ್ಲ, ಒಬ್ಬಕ್ಕಿಂತ ಹೆಚ್ಚಿಗದಾರ. ಯಾರವರು? ಅವರು ಯಾರು ಅಂತಂದ್ರ ಶಿವ ಮತ್ತು ಶಕ್ತಿ. ಈ ಪ್ರಪಂಚ ಅದ ಅಂದ ಬಳಿಕ ಈ ಪ್ರಪಂಚದ ಉತ್ಪತ್ತಿಗೆ ಕಾರಣ ಆಗಿರ್ತಕ್ಕಂಥವ್ರು ಇರಬೇಕಲ್ಲ. ಅದಕ್ಕೆ ಕವಿರತ್ನ ಕಾಳಿದಾಸ ಹೇಳ್ತಾನ, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಜಗತಃ ಪಿತರೌ, ಜಗತ್ತಿನ ತಂದೆ ತಾಯಿಯಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಕವಿರತ್ನ ಕಾಳಿದಾಸ ಹೇಳ್ತಾನೆ. ಜಗತ್ತಿನ ತಂದೆ ತಾಯಿಗಳು ಅಂತಂದ ಬಳಿಕ ಈ ಜಗತ್ತಿನ ಮಾಲಕರು ಶಿವ ಮತ್ತು ಶಕ್ತಿ ಅಂತ ಅರ್ಥ ಆಯಿತು. ಇವರಿಬ್ರು ಹೆಂಗದಾರ ಅಂತಂದ್ರೆ ಬಹಳ ಅನೂನ್ಯ ಅದಾರ. ನಿನ್ನ ಪುರಾಣ ವಿಷಯದೊಳಗೆ ಒಂದಿಷ್ಟು ಬಂತು, ಕೇಳಿರ್ಬೋದು ನೀವು. ಶಿವ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಶಿವ ಇಲ್ಲ. ಹೆಂಗ ಅಂತಂದ್ರ ಶಬ್ದ ಬಿಟ್ಟು ಅರ್ಥ ಇಲ್ಲ, ಅರ್ಥ ಬಿಟ್ಟು ಶಬ್ದ ಇಲ್ಲ. ಚಂದ್ರನನ್ನ ಬಿಟ್ಟು ಬೆಳದಿಂಗಳಿಲ್ಲ, ಬೆಳದಿಂಗಳನ್ನ ಬಿಟ್ಟು ಚಂದ್ರ ಇಲ್ಲ. ಬಂಗಾರ ಬಿಟ್ಟು ಬಣ್ಣ ಇಲ್ಲ, ಬಣ್ಣ ಬಿಟ್ಟು ಬಂಗಾರ ಇಲ್ಲ. ಅಮೃತ ಬಿಟ್ಟು ರುಚಿ ಇಲ್ಲ, ರುಚಿ ಬಿಟ್ಟು ಅಮೃತ ಇಲ್ಲ. ಇವೆರಡು ಒಂದಕ್ಕೊಂದು ಹೆಂಗ ಅನೂನ್ಯವೋ ಹಂಗ ಪಾರ್ವತಿ ಪರಮೇಶ್ವರರು ಕೂಡ ಅಷ್ಟು ಅನೂನ್ಯ, ಅಷ್ಟು ಅನೂನ್ಯ. ಒಬ್ಬರನ್ನು ಬಿಟ್ಟು ಒಬ್ಬರು ಇಲ್ವೇ ಇಲ್ಲ. ಈ ಪ್ರಪಂಚ ಎಂಬತಕ್ಕಂಥದ್ದು ನಡೆದಿದ್ದೇ ಎರಡು ತತ್ವಗಳ ಅಡಿಯೊಳಗ. ಒಂದು ಶಿವತತ್ವ, ಒಂದು ಶಕ್ತಿ ತತ್ವ. ಅದನ್ನೇ ನಾವು ಪ್ರಕೃತಿ ಮತ್ತು ಪುರುಷ ಅಂತ ಕರಿತೀವಿ. ಏನಾದ್ರೂ ಒಂದು ಜೀವ ಉತ್ಪನ್ನ ಆಗ್ಬೇಕಾಗಿತ್ತು ಅಂತಂದ್ರೆ ಇವು ಎರಡು ಅವಶ್ಯಕತೆನೆ. ಒಂದು ಬಿಟ್ಟರೆ ಒಂದು ಇನ್ನೊಂದು ನಡೆಯುವುದಿಲ್ಲ. ಮನ್ಯಾಗ ಮಕ್ಕಳು ಇರ್ತಾವ, ತಂಗಿ ಸಣ್ಣ ಮಕ್ಕಳು ಇರ್ತಾವ. ಏ ತಮ್ಮ ನೀ ಯಾರ ಮಗ ಅಂತ ಕೇಳ್ರಿ ನೀವು ಅವ್ರಿಗೆ. ಅವ್ರ ಅವನ ಮೇಲೆ ಬಹಳ ಪ್ರೀತಿ ಇದ್ದ ಅಂತಂದ್ರೆ ನಮ್ಮ ಮಮ್ಮಿ ಮಗ ಅಂತ ನಾವ. ಯಾಕ್ರಿ ಬಾ? ಅವ್ರ ಅಪ್ಪನ ಮೇಲೆ ಹೆಚ್ಚಿಗೆ ಜೀವ ಇದ್ದ ಅಂತಂದ್ರೆ ನಾ ಪಪ್ಪನ ಮಗ ಅಂತ ನಾವು ಅಂತಾರೆ. ನಿಲ್ರಿವ, ಆದ್ರೆ ತಿಳಿದು ನೋಡಿದ್ರೆ ಅವರಿಬ್ಬರು ಮಗ ಅವ. ಅವರಿಬ್ಬರು ಕೂಡಿದಾಗ ಈ ಪಿಂಡ ಹುಟ್ಟಿದ್ದು. ಶಂಕರಾಚಾರ್ಯ ಹೆಸರು ಕೇಳಿರ್ಬಹುದಲ್ಲ ನೀವು. ಅದ್ವೈತ ಮತವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಎಲ್ಲರನ್ನ ವಾದದಲ್ಲಿ ಸೋಲಿಸ್ತಾ 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 ಕಾಶ್ಮೀರಕ್ಕೆ ಹೋಗ್ತಾರೆ. ಕಾಶ್ಮೀರಲ್ಲಿ ಇರ್ತಕ್ಕಂಥ ಪಂಡಿತರಿಗೆ ನಡುಕು ಹುಟ್ಟಿತು. ಯಾಕ? ಇಲ್ಲಿವರೆಗೆ ಶಂಕರಾಚಾರ್ಯರನ್ನು ವಾದದಲ್ಲಿ ಸೋಲಿಸಿದವರೇ ಇಲ್ಲ. ಅವರು ವಾದ ಮಾಡುವಾಗ ಒಂದು ಷರತ್ತು, ನೀವು ಸೋತ್ರೆ ನನಗೆ ದಾಸಾನುದಾಸರಾಗಬೇಕು, ನಾನು ಸೋತ್ರೆ ನಾನು ನಿಮಗೆ ದಾಸಾನುದಾಸ ಆಗ್ತೀನಿ ಅಂತ. ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪಂಡಿತರು ವಿಚಾರ ಮಾಡ್ತಾರೆ, ಶಂಕರಾಚಾರ್ಯರನ್ನ ಸೋಲಿಸುವ ಶಕ್ತಿ ನಮ್ಮಲ್ಲಿ ಯಾರಿಗೂ ಇಲ್ಲ.
ಯಾಕ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಎಂಬತಕ್ಕಂಥ ತತ್ವವನ್ನು ಹೇಳ್ತಕ್ಕಂಥವ್ರು ಅವರು. ಎಲ್ಲರೂ ಕೂಡಿ ರಾಜನ ಹತ್ರ ಹೋದ್ರು, ಕಾಶ್ಮೀರದ ರಾಜನ ಹತ್ರ. ರಾಜನಿಗೂ ಕೂಡ ಏನೂ ತೋಚದಂತಾತು. ಯಾಕ ಅಂತಂದ್ರ ಅವರೆಲ್ಲರೂ ಶಾಕ್ತರು. ಶಾಕ್ತರು ಅಂತಂದ್ರ ಶಕ್ತಿ ಆರಾಧನೆ ಮಾಡ್ತಕ್ಕಂಥವರು, ದೇವಿ ಉಪಾಸನೆ ಮಾಡ್ತಕ್ಕಂಥವರು. ಇವರು ಶಂಕರಾಚಾರ್ಯ ಏನು ಬ್ರಹ್ಮ ಒಂದೇ ಸತ್ಯ ಅದ, ಉಳಿದಿದ್ದೆಲ್ಲ ಮಿಥ್ಯ ಅದ ಅಂತ ಹೇಳೋರು ಇವರು. ಆವಾಗ ರಾಜ ಮತ್ತು ಅಲ್ಲಿರ್ತಕ್ಕಂಥ ಕಾಶ್ಮೀರ ಪಂಡಿತರು ಎಲ್ಲರೂ ಕೂಡಿ ಆ ಕಾಶ್ಮೀರದಲ್ಲಿ ಇರ್ತಕ್ಕಂಥ ದೇವಿಯ ದೇವಸ್ಥಾನಕ್ಕೆ ಹೋಗ್ತಾರ. ಪೂಜಾದಿಗಳನ್ನ ಮಾಡಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರ. ಹೇ ತಾಯೇ, ನಮ್ಮನ್ನ ವಾದದಲ್ಲಿ ಸೋಲಿಸ್ಲಿಕ್ಕೆ ಶಂಕರಾಚಾರ್ಯರು ಬರಾಕತ್ತಾರ. ನಾವು ಸೋತ್ವಿ ಅಂತಂದ್ರೆ ನಿನ್ನ ಪೂಜೆ ಮಾಡೋರು ಯಾರು? ಯಾಕ ನಾವು ಅವರ ದಾಸಾನುದಾಸರಾದ್ವಿ ಅಂತಂದ್ರ ಅವ್ರು ಹೇಳ್ದಂಗ ನಾವು ಕೇಳ್ಬೇಕಾಗ್ತದ. ನಿನ್ನ ಪೂಜೆ ಮಾಡಕ್ಕೆ ಇರೋಲ್ಲ, ಯಾರು ಇರ್ಲಾರ್ದಂಗ ಆಗ್ತದ. ನೀನೇ ಒಂದು ಮಾರ್ಗ ತೋರಿಸ್ಬೇಕು ಅಂತ ಬೇಡ್ಕೋತಾರ. ಬಂದ್ರು ಶಂಕರಾಚಾರ್ಯರು, ವಾದಕ್ಕೆ ಆಹ್ವಾನ ಮಾಡಿದ್ರು. ನಿಮ್ಮ ಜೊತೆಗೆ ನಾನು ವಾದ ಮಾಡಕ್ಕೆ ಬಂದೀನಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಎಂಬತಕ್ಕಂಥ ತತ್ವದ ಅಡಿಯೊಳಗ 3 ದಿವಸ ಕಾಲಾವಕಾಶ ಕೊಡ್ತೀನಿ ನಿಮಗ, ನನ್ನ ಜೊತೆಗೆ ನೀವು ವಾದ ಮಾಡಬೇಕು ಅಂದಾಗ ಆಯ್ತು ಅಂತ ಒಪ್ಕೊಂಡ್ರು. ನಾಳೆಯಿಂದ 3 ದಿವಸ ಶುರು. ಬೆಳಗ್ಗೆ ಇಷ್ಟು ಗಂಟೆಗೆ ನೀವು ಈ ಪ್ರಾಂಗಣಕ್ಕೆ ಬರಬೇಕು ಅಂತ ಹೇಳಿದ್ರು. ಎಲ್ಲ ಪಂಡಿತರು ಆ ಪ್ರಾಂಗಣಕ್ಕೆ ಬಂದಿದ್ರು, ಶಂಕರಾಚಾರ್ಯರೇ ಬಂದಿದ್ದಿಲ್ಲ. ಬಹಳ ದೂರದಿಂದ ನಡ್ಕೊಂತ ಬಂದಿದ್ರು. ಇಲ್ಲಿವರೆಗೂ ಯಾರು ನನ್ನನ್ನು ವಾದದಲ್ಲಿ ಸೋಲಿಸೇ ಇಲ್ಲ, ಇವತ್ತೊಂದು ದಿವಸ ವಿಶ್ರಾಂತಿ ಮಾಡಿದ್ರ ಆತ ಹೇಳು ಅಂತ ತಿಳ್ಕೊಂಡು ಹಾಗೆ ವಿಶ್ರಾಂತಿ ಮಾಡಿದ್ರ ಆತ ಅಂತ ಹೇಳಿ ವಾದಕ್ಕೆ ಹೋಗ್ಲಿಲ್ಲ ಶಂಕರಾಚಾರ್ಯರು. ಮಾರನೇ ದಿವಸ ಹೋಗ್ಬೇಕು ಅಂತ ತಿಳ್ಕೊಂಡು ತಯಾರಾಗಕತ್ತಿದ್ರು. ಆವಾಗ ಶಂಕರಾಚಾರ್ಯ ವಿಚಾರ ಮಾಡ್ತಾರೆ, ಇನ್ನು 2 ದಿವಸ ಟೈಮ್ ಐತಲ್ಲ, ಅವ್ರಿಗೆ ವಾದದಾಗ ಸೋಲ್ಸೋದೇನು ದೊಡ್ಡ ಮಾತ, ಏನಂತ ಅವರನ್ನ ನಾವು ಅವ್ರ ಜೊತೆಗೆ ವಾದ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡೋದ್ರೊಳಗ ಅದೊಂದು ದಿವಸ ಹೋಗೇ ಬಿಡ್ತು. ಇನ್ನು ಕೊನೆ ದಿವಸ 3ನೇ ದಿವಸ, ಆ ದಿವಸ ಹೋಗ್ಬೇಕಂದ್ರೂ ಕೂಡ ಅವರಿಗೆ ಹೋಗಕ್ಕೆ ಮನಸ್ಸ ಆಗಲಿಲ್ಲ. 3 ದಿವಸ ಕಳೆದೇ ಬಿಟ್ಟು. ಇವರು ವಾದದಾಗ ಗೆಲ್ಲಿಲ್ಲ, ಅವರು ವಾದದಾಗ ಸೋಲಿಲ್ಲ. ಆ ದಿವಸ ರಾತ್ರಿ ವಿಚಾರ ಮಾಡ್ತಾರೆ ಶಂಕರಾಚಾರ್ಯರು, ಒಂದು ಕ್ಷಣನೂ ಮೈಗಳ್ಳತನ ಮಾಡದೇ ಇರ್ತಕ್ಕಂಥ ನನಗೆ 3 ದಿವಸ ಆದರೂ ಕೂಡ ಅವರ ಜೊತೆಗೆ ವಾದ ಮಾಡಕ್ಕೆ ಹೋಗಕ್ ಆಗ್ಲಿಲ್ಲಲ್ಲ, ಯಾಕ ಏನು ಅಂತ ತಿಳ್ಕೊಂಡು ತಮ್ಮೊಳಗ ತಾವು ವಿಚಾರ ಮಾಡ್ತಾರ. ಓಹೋ, ಮೊದಲನೇ ದಿವಸ ನನಗಲ್ಲಿ ಹೋಗ್ಲಿಕ್ಕೆ ಇಚ್ಛೆ ಆಗ್ಲಿಲ್ಲ, ನನ್ನ ಇಚ್ಛಾಶಕ್ತಿ ಯಾರೋ ಕಸ್ಕೊಂಡಿದ್ರು. 2ನೇ ದಿವಸ ನಾ ಏನು ವಾದ ಮಾಡಬೇಕು ಅನ್ನೋ ಯೋಚನೆಯೊಳಗೆ ಅದೊಂದು ದಿವಸ ಕಳೆದು ಹೋಗ್ಬಿಡ್ತು. ನನ್ನ ಜ್ಞಾನ ಶಕ್ತಿನೂ ಕೂಡ ಯಾರೋ ಕಸ್ಕೊಂಡಂಗಾಗಿತ್ತು. 3ನೇ ದಿವಸ ಹೋಗ್ಬೇಕು ಅನ್ನೋದ್ರೊಳಗ ಹೋಗ್ಲಿ ಬಿಡು ಅಂತ ತಿಳ್ಕೊಂಡು ಆಲಸ್ಯತನ ಆತು, ಕ್ರಿಯಾಶಕ್ತಿನೂ ಕೂಡ ಯಾರೋ ಕಸ್ಕೊಂಡಂಗಾಗಿತ್ತು. ಹಾಗಾದ್ರೆ ನನ್ನಲ್ಲಿ ಇರ್ತಕ್ಕಂಥ ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ ಅಲ್ಲಿ ಇದ್ದಿದ್ದಿಲ್ಲ ಅಂದ ಬಳಕ ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವು ಬೇರೆ ಯಾವೂ ಅಲ್ಲ, ಇವು ಕೂಡ ಶಿವನ ಅಂಗವೇ. ಶಿವನಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯೇ, ಶಕ್ತಿ ಸಮೇತನಾಗಿರ್ತಕ್ಕಂಥ ಶಿವ, ಆ ಜಗಜ್ಜನನಿಯಾಗಿರ್ತಕ್ಕಂಥ ಶಕ್ತಿಯೇ ತನ್ನ 3 ಪ್ರಮುಖ ಶಕ್ತಿಗಳು, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ 3ನ್ನು ಕಸ್ಕೊಂಡಾಳ ಅಂದ ಬಳಕ ನನ್ನಿಂದ ದೊಡ್ಡ ತಪ್ಪಾತು ಅಂತ ತಿಳ್ಕೊಂಡು ಎಲ್ಲಿಗೆ ಹೋದ್ರು ಅಂತಂದ್ರ ಓಡ್ತಾ 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 ಶಂಕರಾಚಾರ್ಯರು ಆ ಶಕ್ತಿ ದೇವಸ್ಥಾನಕ್ಕೆ ಹೋದ್ರಂತ. ಆ ದೇವಿ ಎದುರುಗಡೆ ನಿಂತು ಕೈ ಜೋಡಿಸಿ ಅನಂತ ರೀತಿಯಿಂದ ಪ್ರಾರ್ಥನೆಯನ್ನ ಮಾಡಿದ್ರಂತ. ಸೌಂದರ್ಯ ಲಹರಿ ಎಂಬತಕ್ಕಂಥ ಗ್ರಂಥ ನಾವು ಕೇಳ್ತೀವಿ. ಸೌಂದರ್ಯ ಲಹರಿ ತನ್ನಲ್ಲಿ ತನ್ನ ಶಕ್ತಿಯ ಅಂಶಗಳನ್ನ ಕಸಿದುಕೊಂಡಿರ್ತಕ್ಕಂಥ
ದೇವಿಯ ಪ್ರಾರ್ಥನೆಯನ್ನ ಸೌಂದರ್ಯ ಲಹರಿಯ ಮುಖಾಂತರ ಮಾಡಿ ಮತ್ತೆ ಆ ಮೂರು ಶಕ್ತಿಗಳನ್ನ ಶಂಕರಾಚಾರ್ಯರು ಪಡ್ಕೊಂಡ್ರು. ಅಷ್ಟೇ ಅಲ್ಲ, ಬ್ರಹ್ಮವೂ ಕೂಡ ಸತ್ಯ ಅದ, ಈ ಜಗತ್ತೂ ಕೂಡ ಸತ್ಯ ಅದ ಅಂತ ತಿಳ್ಕೊಂಡು ಶಕ್ತಿ ತತ್ವವನ್ನು ಒಪ್ಕೊಂಡ್ರಂತ ಜಗದ್ಗುರು ಶಂಕರಾಚಾರ್ಯರು. ಅದಕ್ಕೆ ಇಲ್ಲಿ ಶಕ್ತಿ ಹೆಂಗಂತಂದ್ರ ಶಿವ ಸಮೇತ, ಶಿವ ಹೆಂಗ ಶಕ್ತಿ ಸಮೇತ. ಅದಕ್ಕ ನಮ್ಮ ತತ್ವ ಸಿದ್ಧಾಂತಕ್ಕ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಶಿವರಾತ್ರಿ ಬಂತು ಅಂತಂದ್ರೆ ಶಿವನ ಆರಾಧನೆ ಮಾಡ್ತೀವಿ, ನವರಾತ್ರಿ ಬಂತು ಅಂತಂದ್ರೆ ಶಕ್ತಿಯ ಆರಾಧನೆ ಮಾಡ್ತೀವಿ. ಈ ರೀತಿಯಾಗಿ ಶಿವನನ್ನ ಒಳಗೊಂಡಿರ್ತಕ್ಕಂಥ ಶಕ್ತಿಯನ್ನ ಒಳಗೊಂಡಿರ್ತಕ್ಕಂಥ ಶಿವನ ಆರಾಧನೆ ಮಾಡ್ತಕ್ಕಂಥವ್ರು ನಾವೆಲ್ಲರೂ ಕೂಡ. ಮತ್ತು ಇದು ಸತ್ಯವೂ ಕೂಡ. ಈ ತತ್ವವನ್ನು ಯಾರಿಂದಲೂ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ತೋಟವ ಬಿತ್ತಿದರು ಎಮ್ಮವರು. ಈ ಜಗತ್ತನ್ನೋದೊಂದು ತೋಟ. ಈ ತೋಟದ ಒಡೆಯರು ಯಾರು? ಶಿವ ಮತ್ತು ಶಕ್ತಿ. ಅವ್ರು ಹೆಂಗದಾರ? ಬಹಳ ಅನನ್ಯ ಅದಾರ, ಒಬ್ಬರನ್ನ ಬಿಟ್ಟು ಒಬ್ರು ಇಲ್ಲ. ಎಮ್ಮವರು, ಅವ್ರು ಬೇರೆ ಯಾರು ಅಲ್ಲ, ನಮ್ಮವರು. ನಾವು ಈ ಪ್ರಪಂಚಕ್ಕೆ ಬರಬೇಕಾದ್ರೆ ಕಾರಣ ಆದವರು. ಹೆಂಗ ಕಾರಣ ಆದವರು ಅಂತಂದ್ರ ಶಕ್ತಿ ಏನ್ ಮಾಡ್ತಾಳಂತಂದ್ರೆ ಶಿವನ ಸಾನ್ನಿಧ್ಯದೊಳಗ ಅಸಂಖ್ಯಾತ ಈ ಜೀವರಾಶಿಗಳನ್ನು ಹುಟ್ಟಿಸ್ತಾಳ. ಏನು ಇರುವಿ 84 ಲಕ್ಷ ಜೀವರಾಶಿ ಅಂತ ನಾವೇನು ಕರಿತೀವಿ ಅಲ್ಲ, ಈ 84 ಲಕ್ಷ ಜೀವರಾಶಿಗಳನ್ನ ಹುಟ್ಟಿಸೋರು ಯಾರು? ಶಕ್ತಿನ. ಯಾರ ಸಾನ್ನಿಧ್ಯದೊಳಗ? ಶಿವನ ಸಾನ್ನಿಧ್ಯದೊಳಗ. ಯಾವಾಗ ಶಕ್ತಿ ಈ 84 ಲಕ್ಷ ಜೀವರಾಶಿಗಳನ್ನ ಹುಟ್ಟಿಸ್ತಾಳೋ ಆವಾಗ ಶಿವ ಏನು ಮಾಡ್ತಾನಂತಂದ್ರ ಆ ಜೀವಿಗಳ ಹೃದಯದೊಳಗ ಜ್ಞಾನ ಅನ್ನೋ ಜ್ಯೋತಿಯನ್ನ ಇಟ್ಟು ಕಳಿಸಿಬಿಡುತ್ತಾನ. ಎಂಥ ಜ್ಯೋತಿ? ಜ್ಞಾನ ಅನ್ನೋ ಜ್ಯೋತಿ. ಆತ್ಮಜ್ಯೋತಿ, ಜ್ಞಾನ ಜ್ಯೋತಿ. ಅದು ಆತ್ಮ ಜ್ಞಾನದ ಸಂಕೇತ. ಅದು ಯಾವಾಗ ಶಕ್ತಿ ಈ ಜೀವರಾಶಿಗಳನ್ನ ಹುಟ್ಟಿಸಿ ಶಿವ ಆ ಜೀವಿಗಳಲ್ಲಿ ಒಂದು ಚೈತನ್ಯವನ್ನ ಕೊಟ್ಟು ಈ ಭೂಮಿಗೆ ಕಳಿಸಿದ, ಅವಾಗ ಏನಾಗ್ತದ ಅಂತಂದ್ರ ಕಾಹ ಕೊಟ್ಟರು ಜವನವರು. ಇದು ಬಹಳ ವಿಶೇಷದ. ಇದಕ್ಕೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಕಾಹ ಕೊಟ್ಟರು ಜವನವರು. ಈಗ ಒಂದು ಪಕ್ಷಿ ತತ್ತಿ ಇಡ್ತೈತಿ ಅಂತ ಇಟ್ಕೊಳ್ರಿ. ಅದಕ್ಕೆ ನಾವೇನಂತೀವಿ? ಪಕ್ಷಿ ತತ್ತಿ ಕಾವು ಕೊಡಕತ್ತದ ಅಂತ ನಾವು ಅಂತೀವೇನಿಲ್ಲ, ತಿಳ್ಕೊಳ್ತೀವೇನಿಲ್ಲ. ಆ ತತ್ತಿ ಯಾರ ಆಧೀನ ಅದ ಅಂತಂದ್ರ ಕೋಳಿಯ ಆಧೀನ ಅದ. ಆ ಕೋಳಿ ಆ ತತ್ತಿ ಮೇಲೆ ಕುಂತು ಒಳಗಿರ್ತಕ್ಕಂಥ ದ್ರವವನ್ನ ಗಟ್ಟಿ ಮಾಡಿಸಿ, ಯಾವಾಗ ಅದು ಗಟ್ಟಿ ಆಗ್ತದ, ಒಳಗ ಜೀವ ಉತ್ಪನ್ನ ಆಗ್ತದ. ಯಾವಾಗ ಒಳಗಿರ್ತಕ್ಕಂಥ ಆ ಜೀವಕ್ಕೆ ಜೀವ ಬರ್ತದ, ಮೇಲೆ ಇರ್ತಕ್ಕಂಥ ಪದರನ್ನ ಒಡೆದು ಹೊರಗೆ ಬಂದು ಬಿಡ್ತದ. ಅದು ತತ್ತಿ ಯಾರ ಆಧೀನ? ಕೋಳಿಯ ಆಧೀನ. ಹಂಗ ಈ ಜೀವರಾಶಿಗಳೆಲ್ಲ ಯಾವಾಗ ಭೂಮಿಗೆ ಬಂದ್ರು, ಭೂಮಿಗೆ ಬಂದ ಮೇಲೆ ನಮ್ಮನ್ನ ನೋಡ್ಕೊಳ್ಳೋರು ಒಬ್ರಲ್ಲ, ಮಾತ್ರ ಇಬ್ರದರ. ಕಾಹ ಕೊಟ್ಟರು ಬಹುವಚನ, ಜವನವರು ಬಹುವಚನ. ಯಾರು ಇವರು ಜವನವರು? ನಮ್ಮೆಲ್ಲರನ್ನ ತನ್ನ ಆಧೀನ ಇಟ್ಕೊಂಡವ್ರು ಅವರಿಬ್ರು. ಇಬ್ಬರವರು, ನಾನಾಗಿರ್ಬೋದು, ನೀವಾಗಿರ್ಬೋದು, ಮತ್ತೆ ಯಾರೇ ಆಗಿರ್ಬೋದು, ಪ್ರಪಂಚದ ಪ್ರತಿಯೊಂದು ಜೀವಿಗಳನ್ನ ತಮ್ಮ ಆಧೀನವಾಗಿ ಇಟ್ಕೊಂಡವರು ಇಬ್ಬರದಾರ. ಅವ್ರು ಯಾರು ಅಂತಂದ್ರ ಒಂದು ಕಾಲ, ಇನ್ನೊಂದು ಕರ್ಮ. ಕಾಲ ಅಂತಂದ್ರೆ ಯಾರು? ಸಮಯ ಟೈಮ್ ಅಂತೀವಲ್ಲ ನಾವು. ಟೈಮ್ ಯಾವಾಗ ಈ ಜೀವ ಭೂಮಿ ಮೇಲೆ ಹುಟ್ಟಿ ಬಂತು, ಈ ಜೀವಕ್ಕ ಇಷ್ಟೇ ವರ್ಷ ಆಯುಷ್ಯ ಅನ್ನೋದನ್ನ ನಿರ್ಧಾರ ಮಾಡ್ತಕ್ಕಂಥವನು ಕಾಲ. ಹೌದಲ್ರಿ? ನಾವು ಹುಟ್ಟಿದವರೆಲ್ಲರೂ 100 ವರ್ಷ ಬದುಕ್ತೀವೇನು? ಒಂದಿಟ್ಟು ಕೂಸು ಹೊಟ್ಟೆಗಿದ್ದಾಗ ಸಾಯ್ತಾವ, ಹುಟ್ಟದ ಬಳಕ ಸಾಯ್ತಾವ, ಬಾಲ್ಯದಲ್ಲೇ ಸಾಯ್ತಾರ, ಯೌವನದಲ್ಲಿಯೇ ಸಾಯ್ತಾರ, ಒಂದಿಷ್ಟು ಇನ್ನೂ 50-55 ವರ್ಷ ಆಗುವುದಿಲ್ಲ, ಸಾಯ್ತಾರ. ಯಾಕ ಅಂತಂದ್ರ ನಾವೆಲ್ಲರೂ ಕೂಡ ಕಾಲನ ಆಧೀನ. ಅವ ಎಷ್ಟು ಸಮಯ ಕೊಟ್ಟಾನ ಅಷ್ಟೇ ಈ ಭೂಮಿ ಮೇಲೆ ನಾವು ಇರಾಕ ಸಾಧ್ಯ. ಯಾವಾಗ ರಾವಣರ ಯುದ್ಧ ಆತು, ಆವಾಗ ರಾವಣ ಅಂತನಂತ ಕಾಲನಿಗೆ, ಹೇ ಕಾಲ,
ನನ್ನ ಬಂಗಾರದ ಲಂಕೆಯನ್ನೇ ನಾನು ನಿನಗೆ ಕೊಡ್ತೀನಿ, ನನಗೆ ಇನ್ನೂ ಒಂದಿಷ್ಟು ಆಯುಷ್ಯ ಕೊಡು. ಆವಾಗ ಆ ಕಾಲ ಅಂತನಂತ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ಆಯುಷ್ಯ ಕ್ಷಣ ಏಕೋಪಿ ನ ಲಭ್ಯ ಸ್ವರ್ಣಕೋಟಿಭಿಃ. ಒಂದು ದಿವಸ ಅಲ್ಲ, ಒಂದು ನಿಮಿಷ ಅಲ್ಲ, ಒಂದು ಕ್ಷಣವೂ ಕೂಡ ಆಯುಷ್ಯ ಹೆಚ್ಚಿಗೆ ಕೊಡಾಕ ಬರುವುದಿಲ್ಲ. ನಿನ್ನಂಥ ಈ ಒಂದು ಬಂಗಾರದ ಲಂಕೆ ಅಲ್ಲ, ಸಾವಿರ ಸಾವಿರ ಬಂಗಾರದ ಲಂಕೆಗಳನ್ನು ಕೊಟ್ಟರೂ ಕೂಡ ಒಂದು ಸೆಕೆಂಡ್ ಕೂಡ ನಿನಗೆ ಹೆಚ್ಚಿಗೆ ಸಮಯ ಕೊಡಾಕ ಆಗುವುದಿಲ್ಲ. ಯಾಕೆ? ನಿನ್ನ ಆಯುಷ್ಯ ಇರೋದೇ ಇಟ್ಟ, ನಿನ್ನ ಆಯುಷ್ಯ ಇರೋದೇ ಇಟ್ಟ. ನಾವು ಎಷ್ಟು ಪಡ್ಕೊಂಡು ಬಂದೀವಿ ಅಷ್ಟ ಬದುಕಕ್ಕಾಕೈತಿ ಹೊರತು ಈ ಪ್ರಪಂಚದೊಳಗ ಹೆಚ್ಚಿಗೆ ಬದುಕಕ್ಕಾಗುವುದಿಲ್ಲ. ಯಾಕೆ ಅಂತಂದ್ರ ನಾವೆಲ್ಲರೂ ಕೂಡ ಕಾಲ ಮತ್ತು ಕರ್ಮದ ಅಧೀನ. ಕಾಲ ಅಂತಂದ್ರೆ ಗೊತ್ತಾತಲ್ಲ ತಂಗಿ, ಸಮಯದ ಅಧೀನ ನಾವೆಲ್ಲರೂ ಕೂಡ. ಒಂದು ಸಮಯ, ಇನ್ನೊಂದು ಕರ್ಮ. ಕರ್ಮ ಅಂತಂದ್ರೆ ಏನವ? ಕಾಲ